ಆ ಗ್ರಾಮದ ರೈತರು ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ರು. ಹಲವು ಬಾರಿ ಶಾಸಕರಿಗೆ, ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾರೊಬ್ಬರೂ ಗ್ರಾಮಸ್ಥರ ಮನವಿಯರಿಗೆ ಸ್ಪಂದಿಸಿಲ್ಲ. ಅಧಿಕಾರಿಗಳ ಕೆಲಸಕ್ಕೆ ಬೇಸತ್ತ ರೈತರು ತಾವೇ ಹಣವನ್ನ ಸಂಗ್ರಹಿಸಿ ರಸ್ತೆ ನಿರ್ಮಾಣ ಮಾಡಿ ಸಮರದ ಕಹಳೆ ಮೊಳಗಿಸಿದ್ದಾರೆ. ಇಲ್ಲಿ ನೋಡಿ, ಒಂದ್ ಕಡೆ ಶ್ರಮವಹಿಸಿ ರಸ್ತೆ ದುರಸ್ತಿ ಮಾಡ್ತಿರೋದು, ಇನ್ನೊಂದೆಡೆ ಜೆಸಿಬಿಯಿಂದ ರಸ್ತೆ ಕ್ಲೀನ್ ಮಾಡ್ತಿರೋದು. ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಾಣಸಿಗೋದು ಗದಗ ತಾಲೂಕಿನ ಲಿಂಗದಾಳ ಗ್ರಾಮದಲ್ಲಿ. ರಸ್ತೆ ಮಾಡದ ಅಧಿಕಾರಿಗಳು, ಸಿಡಿದೆದ್ದ ರೈತರು, ಗ್ರಾಮಸ್ಥರಿಂದಲೇ ಹಣ ಸಂಗ್ರಹಿಸಿ ರೋಡ್ ದುರಸ್ತಿ. ಲಿಂಗದಾಳ ಗ್ರಾಮದ ಬಹುತೇಕ ಜನರು ಕೃಷಿಯನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ. ಆದರೆ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಸಮರ್ಪಕವಾದ ರಸ್ತೆ ಇರಲಿಲ್ಲ. ಹೀಗಾಗಿ 10 ರಿಂದ 15 ಕಿಲೋಮೀಟರ್ ಸುತ್ತಾಕಿ ತಮ್ಮ ಜಮೀನುಗಳಿಗೆ ಹೋಗುವ ದುಸ್ಥಿತಿ ನಿರ್ಮಾಣವಾಗಿತ್ತು. ಏನಿಲ್ಲ ಸರ್, ಇಲ್ಲಿ ಹೋದ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತೀವಿ ಸರ್. ಹಿಂಗ್ ಸುತ್ತಾಸಿ ಅಲ್ಲಿ ಬೋಳಿನ್ಕಿ ದಾರಿಗೆ ಹೋಗ್ರಿ 8 ಕಿಲೋಮೀಟರ್ ಬರ್ಬೇಕು ಸರ್. ನಾವು ಕಾಲುವೆ ಹಿಡ್ಕೊಂಡು ಬಂದು ಸರ್ ಹೊಲದೊಳಗೆ ಬಾಳೆ ಮಾಡ್ಬೇಕಂದ್ರೆ ಈಗ ಟಮ್ ಆಳಿಗೆ 300 ರೂಪಾಯಿ ರೀ, ಒಂದ್ ಆಳಿಗ್ರಿ. ಆ ಗಾಡಿ ಬಾಡಿಗೆ 2000 ರೀ. ಅಲ್ಲಿ ಅವ್ರು ಏನ್ ಮಾಡ್ತಾರ ಸರ್, ಬರೀ ಟೈಮ್ ಇದ್ರಾಗ ಹೊಂಟ್ಬಿಡ್ತೀರಿ, ದಾರ್ಯಾಗ ಹೊಂಟ್ಬಿಡ್ತೀರಿ. ನಮ್ಗೆ ಲಾಸ್ ಆಕತ್ರಿ ಅದು ರೈತರಿಗೆ. ಹೀಗಾಗಿ ನಾವೇನ್ ಮಾಡಿದ್ರಿ, ನಾವು ರೈತರೊಳಗೆ ಒಂದು ಸಣ್ಣ ಸಭೆ ಕರೆದ್ರಿ, ಮುಖಂಡರು ಅವ್ರು ಇವ್ರು ಕೂಡ್ಕೊಂಡು. ಬೇಡಪ್ಪ, ನಮ್ಗ ಈ ಸರ್ಕಾರದ ಸವಾಸನ ಬೇಡ, ಈ ಪಂಚಾಯತಿ ಸವಾಸನ ಬೇಡ ಅಂತೇಳಿ ನಾವ ರೈತರ ಒಂದು ನಿರ್ಧಾರ ಮಾಡ್ಕೊಂಡು ನಾವ ಸ್ವಂತ ಖರ್ಚು ಮಾಡ್ಕೊಂಡು ಇದನ್ನ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ವಿ ಸರ್. ಈಗ ಒಂದು 4-5 ದಿನ ಮಾಡ್ಕೊಂಡು ಸರ್, ಈಗ ನಾವು ಈ ರಸ್ತೆ ಅಭಿವೃದ್ಧಿ ನಾವು ತಾತ್ಕಾಲಿಕವಾಗಿ ಮಾಡತ್ತೀವಿ ಸರ್. ರಸ್ತೆ ನಿರ್ಮಾಣ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಅನ್ನದಾತ. ಶಾಸಕರು ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಮನನೊಂದ ರೈತರು ಸಭೆ ನಡೆಸಿ ರೈತರ ಜಮೀನಿಗೆ ಅನುಗುಣವಾಗಿ 500, 2000, 4000 ಹೀಗೆ ರೈತರಿಂದ ಹಣ ಸಂಗ್ರಹಿಸಿ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಅವ್ರ ಅಧ್ಯಕ್ಷರಿಲ್ಲ, ಹಿಂದ ಒಮ್ಮೆ ಕಂಟಿ ಕೀಳಿಸಿದ್ದ, ಇನ್ನೂ ಪೇಮೆಂಟ್ ಕೊಟ್ಟಿಲ್ಲಪ್ಪ ಜೆಸಿಬಿ ಅವ್ರಿಗೆ. ಈ ಜೆಸಿಬಿ ಅವ್ರದ್ದು ಹಿಂದೆ ಪೇಮೆಂಟ್ ಕೊಟ್ಟಿಂದ ನಾವು ಮುಂದೆ ಏನೈತಲ್ಲ ಮತ್ತೆ ಇದನ್ನ ನಿಮ್ಗೆ ಕೀಳಿಸಿಕೊಡ್ತೀವಿ ಅಂದ್ರು. ಅಂತಾದ ನಾವು ಈಗ ರೈತರ ತೆಲ್ಪಟ್ಟಿ ಹಾಕೊಂಡು ರೈತರಿಗೆ 1000 ಮತ್ತು 2000, ಅದ್ರಾಗ ಒಬ್ಬ ಚಲೋ ರೈತ ಇದ್ದ 5000 ಕೊಟ್ಟಾನ. ಎಲ್ಲಾ ಇಂತ ಒಂದು ಅನುದಾನವನ್ನು ಕೂಡಿಸಿಕೊಂಡು ನಾವು ರೈತರಿಗೆ ಹೋಗ್ಲಿಕ್ಕೆ ದಾರಿಯನ್ನು ಮಾಡ್ಕೊಳ್ಳಕತ್ತಿದ್ದೇವ್ರಿ. ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗೂ ಮುಂದಿನ ಚುನಾವಣೆಗಳನ್ನು ಬಹಿಷ್ಕಾರ ಮಾಡುವ ಮೂಲಕ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರದ ಅನುದಾನದಲ್ಲಿ ರಸ್ತೆ ದುರಸ್ತಿ ಮಾಡಿದ್ದಾರೆ, ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದ ರೈತರು ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ರು. ಹಲವು ಬಾರಿ ಶಾಸಕರಿಗೆ, ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾರೊಬ್ಬರೂ ಗ್ರಾಮಸ್ಥರ ಮನವಿಯರಿಗೆ ಸ್ಪಂದಿಸಿಲ್ಲ. ಅಧಿಕಾರಿಗಳ ಕೆಲಸಕ್ಕೆ ಬೇಸತ್ತ ರೈತರು ತಾವೇ ಹಣವನ್ನ ಸಂಗ್ರಹಿಸಿ ರಸ್ತೆ ನಿರ್ಮಾಣ ಮಾಡಿ ಸಮರದ ಕಹಳೆ ಮೊಳಗಿಸಿದ್ದಾರೆ. ಇಲ್ಲಿ ನೋಡಿ, ಒಂದ್ ಕಡೆ ಶ್ರಮವಹಿಸಿ ರಸ್ತೆ ದುರಸ್ತಿ ಮಾಡ್ತಿರೋದು, ಇನ್ನೊಂದೆಡೆ ಜೆಸಿಬಿಯಿಂದ ರಸ್ತೆ ಕ್ಲೀನ್ ಮಾಡ್ತಿರೋದು. ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಾಣಸಿಗೋದು ಗದಗ ತಾಲೂಕಿನ ಲಿಂಗದಾಳ ಗ್ರಾಮದಲ್ಲಿ. ರಸ್ತೆ ಮಾಡದ ಅಧಿಕಾರಿಗಳು, ಸಿಡಿದೆದ್ದ ರೈತರು, ಗ್ರಾಮಸ್ಥರಿಂದಲೇ ಹಣ ಸಂಗ್ರಹಿಸಿ ರೋಡ್ ದುರಸ್ತಿ. ಲಿಂಗದಾಳ ಗ್ರಾಮದ ಬಹುತೇಕ ಜನರು ಕೃಷಿಯನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ. ಆದರೆ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಸಮರ್ಪಕವಾದ ರಸ್ತೆ ಇರಲಿಲ್ಲ. ಹೀಗಾಗಿ 10 ರಿಂದ 15 ಕಿಲೋಮೀಟರ್ ಸುತ್ತಾಕಿ ತಮ್ಮ ಜಮೀನುಗಳಿಗೆ ಹೋಗುವ ದುಸ್ಥಿತಿ ನಿರ್ಮಾಣವಾಗಿತ್ತು. ಏನಿಲ್ಲ ಸರ್, ಇಲ್ಲಿ ಹೋದ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತೀವಿ ಸರ್. ಹಿಂಗ್ ಸುತ್ತಾಸಿ ಅಲ್ಲಿ ಬೋಳಿನ್ಕಿ ದಾರಿಗೆ ಹೋಗ್ರಿ 8 ಕಿಲೋಮೀಟರ್ ಬರ್ಬೇಕು ಸರ್. ನಾವು ಕಾಲುವೆ ಹಿಡ್ಕೊಂಡು ಬಂದು ಸರ್ ಹೊಲದೊಳಗೆ ಬಾಳೆ ಮಾಡ್ಬೇಕಂದ್ರೆ ಈಗ ಟಮ್ ಆಳಿಗೆ 300 ರೂಪಾಯಿ ರೀ, ಒಂದ್ ಆಳಿಗ್ರಿ.
ಆ ಗಾಡಿ ಬಾಡಿಗೆ 2,000 ರೀ. ಅಲ್ಲಿ ಅವ್ರು ಏನ್ ಮಾಡ್ತಾರ ಸರ್, ಬರೀ ಟೈಮ್ ಇದ್ರಾಗ ಹೊಂಟ್ಬಿಡ್ತೀರಿ, ದಾರ್ಯಾಗ ಹೊಂಟ್ಬಿಡ್ತೀರಿ. ನಮ್ಗೆ ಲಾಸ್ ಆಕತ್ರಿ ಅದು ರೈತರಿಗೆ. ಹೀಗಾಗಿ ನಾವೇನ್ ಮಾಡಿದ್ವಿ, ನಾವು ರೈತರೊಳಗೆ ಒಂದು ಸಣ್ಣ ಸಭೆ ಕರೆದ್ರಿ, ಮುಖಂಡರು ಅವ್ರು ಇವ್ರು ಕೂಡ್ಕೊಂಡು. ಬೇಡಪ್ಪ, ನಮ್ಗ ಈ ಸರ್ಕಾರದ ಸವಾಸನ ಬೇಡ, ಈ ಪಂಚಾಯತಿ ಸವಾಸನ ಬೇಡ ಅಂತೇಳಿ ನಾವ ರೈತರ ಒಂದು ನಿರ್ಧಾರ ಮಾಡ್ಕೊಂಡು ನಾವ ಸ್ವಂತ ಖರ್ಚು ಮಾಡ್ಕೊಂಡು ಇದನ್ನ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ವಿ ಸರ್. ಈಗ ಒಂದು 4-5 ದಿನ ಮಾಡ್ಕೊಂಡು ಸರ್, ಈಗ ನಾವು ಈ ರಸ್ತೆ ಅಭಿವೃದ್ಧಿ ನಾವು ತಾತ್ಕಾಲಿಕವಾಗಿ ಮಾಡತ್ತೀವಿ ಸರ್. ರಸ್ತೆ ನಿರ್ಮಾಣ ಸರ್ಕಾರಕ್ಕೆ ಸೆಡ್ ಹೊಡೆದ ಅನ್ನದಾತ. ಶಾಸಕರು ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಮನನೊಂದ ರೈತರು ಸಭೆ ನಡೆಸಿ ರೈತರ ಜಮೀನಿಗೆ ಅನುಗುಣವಾಗಿ 500, 2,000, 4,000 ಹೀಗೆ ರೈತರಿಂದ ಹಣ ಸಂಗ್ರಹಿಸಿ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಅವ್ರ ಅಧ್ಯಕ್ಷರಿಲ್ಲ, ಹಿಂದೆ ಒಮ್ಮೆ ಕಂಟಿ ಕೀಳಿಸಿದ್ದ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲಪ್ಪ JCB ಅವ್ರಿಗೆ. ಈ JCB ಅವ್ರದ್ದು ಹಿಂದೆ ಪೇಮೆಂಟ್ ಕೊಟ್ಟಿಂದ ನಾವು ಮುಂದೆ ಏನೈತಲ್ಲ ಮತ್ತೆ ಇದನ್ನ ನಿಮ್ಗೆ ಕೀಳಿಸಿಕೊಡ್ತೀವಿ ಅಂದ್ರು. ಅಂತಾದ ನಾವು ಈಗ ರೈತರ ತೆಲ್ಪಟ್ಟಿ ಹಾಕೊಂಡು ರೈತರಿಗೆ 1,000 ಮತ್ತು 2,000, ಅದ್ರಾಗ ಒಬ್ಬ ಚಲೋ ರೈತ ಇದ್ದ 5,000 ಕೊಟ್ಟಾನ. ಎಲ್ಲಾ ಇಂತಹ ಒಂದು ಅನುದಾನವನ್ನು ಕೂಡಿಸಿಕೊಂಡು ನಾವು ರೈತರಿಗೆ ಹೋಗ್ಲಿಕ್ಕೆ ದಾರಿಯನ್ನು ಮಾಡ್ಕೊಳಕತ್ತಿದ್ದೇವ್ರಿ. ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗೂ ಮುಂದಿನ ಚುನಾವಣೆಗಳನ್ನ ಬಹಿಷ್ಕಾರ ಮಾಡುವ ಮೂಲಕ ತಕ್ಕ ಪಾಠ ಕಲಿಸುತ್ತಿವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರದ ಅನುದಾನದಲ್ಲಿ ರಸ್ತೆ ದುರಸ್ತಿ ಮಾಡಿದ್ದಾರೆ, ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದ ರೈತರು ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ರು. ಹಲವು ಬಾರಿ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾರೊಬ್ಬರೂ ಗ್ರಾಮಸ್ಥರ ಮನವಿಯರಿಗೆ ಸ್ಪಂದಿಸಿಲ್ಲ. ಅಧಿಕಾರಿಗಳ ಕೆಲಸಕ್ಕೆ ಬೇಸತ್ತ ರೈತರು ತಾವೇ ಹಣವನ್ನ ಸಂಗ್ರಹಿಸಿ ರಸ್ತೆ ನಿರ್ಮಾಣ ಮಾಡಿ ಸಮರದ ಕಹಳೆ ಮೊಳಗಿಸಿದ್ದಾರೆ. ಇಲ್ಲಿ ನೋಡಿ, ಒಂದ್ ಕಡೆ ಶ್ರಮವಹಿಸಿ ರಸ್ತೆ ದುರಸ್ತಿ ಮಾಡ್ತಿರೋದು, ಇನ್ನೊಂದೆಡೆ JCBಯಿಂದ ರಸ್ತೆ ಕ್ಲೀನ್ ಮಾಡ್ತಿರೋದು. ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಾಣಸಿಗೋದು ಗದಗ ತಾಲೂಕಿನ ಲಿಂಗದಾಳ ಗ್ರಾಮದಲ್ಲಿ. ರಸ್ತೆ ಮಾಡದ ಅಧಿಕಾರಿಗಳು, ಸಿಡಿದೆದ್ದ ರೈತರು. ಗ್ರಾಮಸ್ಥರಿಂದಲೇ ಹಣ ಸಂಗ್ರಹಿಸಿ ರೋಡ್ ದುರಸ್ತಿ. ಲಿಂಗದಾಳ ಗ್ರಾಮದ ಬಹುತೇಕ ಜನರು ಕೃಷಿಯನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ. ಆದರೆ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಸಮರ್ಪಕವಾದ ರಸ್ತೆ ಇರಲಿಲ್ಲ. ಹೀಗಾಗಿ 10ರಿಂದ 15 ಕಿಲೋಮೀಟರ್ ಸುತ್ತಾಕಿ ತಮ್ಮ ಜಮೀನುಗಳಿಗೆ ಹೋಗುವ ದುಸ್ಥಿತಿ ನಿರ್ಮಾಣವಾಗಿತ್ತು. ಏನಿಲ್ಲ ಸರ್, ಇಲ್ಲಿ ಹೋದ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತೀವಿ ಸರ್. ಹಿಂಗ್ ಸುತ್ತಾಸಿ ಅಲ್ಲಿ ಬೋಳಿನ್ಕಿ ದಾರಿಗೆ ಹೋಗಿರಿ 8 ಕಿಲೋಮೀಟರ್ ಬರ್ಬೇಕು ಸರ್. ನಾವು ಕಾಲುವೆ ಹಿಡ್ಕೊಂಡು ಬಂದು ಸರ್ ಹೊಲ ಬಾಳೆ ಮಾಡ್ಬೇಕಂದ್ರೆ ಈಗ ಟಮ್ ಮಾಳಿಗೆ 300 ರೂಪಾಯಿ ರೀ, ಒಂದ್ ಆಳಿಗೆ ರೀ. ಆ ಗಾಡಿ ಬಾಡಿಗೆ 2,000 ರೀ. ಅಲ್ಲಿ ಅವ್ರು ಏನ್ ಮಾಡ್ತಾರ ಸರ್, ಬರೀ ಟೈಮ್ ಇದ್ರಾಗ ಹೊಂಟ್ಬಿಡ್ತೀರಿ, ದಾರ್ಯಾಗ ಹೊಂಟ್ಬಿಡ್ತೀರಿ. ನಮ್ಗೆ ಲಾಸ್ ಆಕತ್ರಿ ಅದು ರೈತರಿಗೆ. ಹೀಗಾಗಿ ನಾವೇನ್ ಮಾಡಿದ್ವಿ, ನಾವು ರೈತರೊಳಗೆ ಒಂದು ಸಣ್ಣ ಸಭೆ ಕರೆದ್ರಿ, ಮುಖಂಡರು ಅವ್ರು ಇವ್ರು ಕೂಡ್ಕೊಂಡು. ಬೇಡಪ್ಪ, ನಮ್ಗ ಈ ಸರ್ಕಾರದ ಸವಾಸನ ಬೇಡ, ಈ ಪಂಚಾಯತಿ ಸವಾಸನ ಬೇಡ ಅಂತೇಳಿ ನಾವ ರೈತರ ಒಂದು ನಿರ್ಧಾರ ಮಾಡ್ಕೊಂಡು ನಾವ ಸ್ವಂತ ಖರ್ಚು ಮಾಡ್ಕೊಂಡು ಇದನ್ನ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ವಿ ಸರ್. ಈಗ ಒಂದು 4-5 ದಿನ ಮಾಡ್ಕೊಂಡು ಸರ್, ಈಗ ನಾವು ಈ ರಸ್ತೆ ಅಭಿವೃದ್ಧಿ ನಾವು ತಾತ್ಕಾಲಿಕವಾಗಿ ಮಾಡತ್ತೀವಿ ಸರ್. ರಸ್ತೆ ನಿರ್ಮಾಣ ಸರ್ಕಾರಕ್ಕೆ ಸೆಡ್ ಹೊಡೆದ ಅನ್ನದಾತ. ಶಾಸಕರು ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಮನನೊಂದ ರೈತರು ಸಭೆ ನಡೆಸಿ ರೈತರ ಜಮೀನಿಗೆ ಅನುಗುಣವಾಗಿ 500, 2,000, 4,000 ಹೀಗೆ ರೈತರಿಂದ ಹಣ ಸಂಗ್ರಹಿಸಿ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಅವ್ರ ಅಧ್ಯಕ್ಷರಿಲ್ಲ, ಹಿಂದೆ ಒಮ್ಮೆ ಕಂಟಿ ಕೀಳಿಸಿದ್ದ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲಪ್ಪ JCB ಅವ್ರಿಗೆ. ಈ JCB ಅವ್ರದ್ದು ಹಿಂದೆ ಪೇಮೆಂಟ್ ಕೊಟ್ಟಿಂದ ನಾವು ಮುಂದೆ ಏನೈತಲ್ಲ ಮತ್ತೆ ಇದನ್ನ ನಿಮ್ಗೆ ಕೀಳಿಸಿಕೊಡ್ತೀವಿ ಅಂದ್ರು. ಅಂತಾದ ನಾವು ಈಗ ರೈತರ ತೆಲ್ಪಟ್ಟಿ ಹಾಕೊಂಡು ರೈತರಿಗೆ 1,000 ಮತ್ತು 2,000, ಅದ್ರಾಗ ಒಬ್ಬ ಚಲೋ ರೈತ ಇದ್ದ 5,000 ಕೊಟ್ಟಾನ. ಎಲ್ಲಾ ಇಂತಹ ಒಂದು ಅನುದಾನವನ್ನು ಕೂಡಿಸಿಕೊಂಡು ನಾವು ರೈತರಿಗೆ ಹೋಗ್ಲಿಕ್ಕೆ ದಾರಿಯನ್ನು ಮಾಡ್ಕೊಳಕತ್ತಿದ್ದೇವ್ರಿ. ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗೂ ಮುಂದಿನ ಚುನಾವಣೆಗಳನ್ನ ಬಹಿಷ್ಕಾರ ಮಾಡುವ ಮೂಲಕ ತಕ್ಕ ಪಾಠ ಕಲಿಸುತ್ತಿವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರದ ಅನುದಾನದಲ್ಲಿ ರಸ್ತೆ ದುರಸ್ತಿ ಮಾಡಿದ್ದಾರೆ, ಕಾದು ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.